ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ಲೋಕೇಶ್ ಅಂತ. ಹಾಂ. ನಮ್ಮ ತಂದೆ ಹೆಸರು ರಾಜಣ್ಣ ಅಂದಿಗುಟ್ಟೆ. ಓರಿ ರಾಜಣ್ಣ ಅಂತ ಫೇಮಸ್ಸು. ನೆಲಮಂಗಲ ತಾಲೂಕು ನಮ್ಮದು. ಯಾವ ಗ್ರಾಮ? ಅಂದಿಗುಟ್ಟೆನೇ. ಅಂದಿಗುಟ್ಟೆ ಗ್ರಾಮ, ನೆಲಮಂಗಲ ತಾಲೂಕು, ಸೋಲ್ದರಹಳ್ಳಿ ಪೋಸ್ಟು. ಸೋಲ್ದರಹಳ್ಳಿ ಪೋಸ್ಟ್. ವಿನೋದ್ ರಾಜ್ ಲೀಲಾವತಿ ಅವರು ಇದ್ದಾರಲ್ಲ, ಹಾಂ ಹಾಂ, ಅದೇ ಊರು ನಮ್ಮದು. ಅದು ಬಿಟ್ಟರೆ ಒಂದು 100 ಮೀಟ್ರು ನಮ್ಮ ಮನೆ. ಸರ್ ಎಷ್ಟು ವರ್ಷದಿಂದ ನೀವು ನಾಟಿ ಹಸುಗಳು ಸಾಕ್ತಾ ಇದ್ದೀರಾ? ನಮಗೆ ಅದು ನೆನಪೇ ಇಲ್ಲ. ಹಾಂ. ನೆನಪಿಲ್ಲದ್ದು ನಾಟಿ ಹಸ ಸಾಕ್ತಾ ಇರೋ ವಿಚಾರ ಅಂದರೆ ನೆನಪಿಲ್ಲದ್ದು. ಓಕೆ ಓಕೆ. ಯಾಕೆಂದರೆ ನಮ್ಮ ತಾತ ಅವರು ಸಾಕ್ತಾ ಇದ್ರು. ಹಾಂ. ನಮ್ಮ ತಾತ ಆದಮೇಲೆ ನಮ್ಮ ತಾತ ಅವರು ತೀರೋದಾದ್ಮೇಲೆ ಅವ್ರ ಜೊತೆಯಲ್ಲಿದ್ದಾಗೇನೆ ನಮ್ಮ ತಂದೆಯವ್ರನ್ನು ಸಾಕ್ತಾಯಿದ್ರು. ನಮ್ಮನೇಲಿ ನಾಟಿದು ಅಂದರೆ ನಾಟಿದೆ ಪರಂಪರೆ. ಬೇರೆ ಏನು ಹೊಸ್ದಾಗಿ ಏನು ಅದನ್ನೇನು ನಾವೇನು ಮಾಡ್ತಾ ಇಲ್ಲ, ಹಳೇದದು ಹಸು. ಈ ಬೀಜದೋರಿಗಳು ಸಾಕ್ತಾ ಇರೋದು? ಅದು ಅಷ್ಟೇ, ನಮ್ಮ ತಾತ ಅವ್ರು ಕಟ್ಟಿದ್ರು. ಓಕೆ. ನಮ್ಮ ತಾತವ್ರು ಕಟ್ಟಿದ್ಮೇಲೆ ನಾವು ಇದು ಮಾಡ್ತಾ ಇದ್ದೀವಿ, ಕಟ್ತಾ ಇದ್ದೀವಿ. ಆವಾಗ ಎಷ್ಟು ರೂಪಾಯಿಂದ ಬಿಡ್ತಾಯಿದ್ರು ಹಸುಗಳ ಮೇಲೆ? ಅವರೆಲ್ಲ ಏನೋ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಅಂತಾರೆ. ನಮ್ಗೇನು ಗೊತ್ತಿಲ್ಲ, ಅದು ಗೊತ್ತಿಲ್ಲದ್ದು ಮಾತಾಡೋದು ತಪ್ಪೇ. ಇಲ್ಲ, ಆ ಕಾಲದಲ್ಲಿ ಬೆಲೆ ಇತ್ತು. 1 ರೂಪಾಯಿ 50 ಪೈಸೆ ಆಗಲಿ, ತುಂಬಾ ಬೆಲೆ ಇದ್ರಂತೆ. ಹೌದು. 10 ರೂಪಾಯಿ 50 ರೂಪಾಯಿ ಆಯ್ತು, 100 ರೂಪಾಯಿ ಆಯ್ತು, ಈಗ 500 ರೂಪಾಯಿ ತನಕ ಬಂದಿದ್ರು. ನೀವು ತಾತ ಅವ್ರು ಬಿಟ್ಟಿರೋದೆಲ್ಲ ನೋಡಿದ್ದೀರಾ ನೀವು? ನಮ್ಮ ತಾತವ್ರು ಬಿಟ್ಟಿದ್ದು ವರಿ ನೋಡಿದ್ದೀನಿ. ನೋಡಿದ್ದೀರಾ? ಅವ್ರು ಕಟ್ಟಿರೋದು ನೋಡಿದ್ದೀನಿ. ಅವ್ರು ಮಹಾರಾಷ್ಟ್ರದವ್ರಿಗೆ ವರಿ ಕೊಟ್ಟಿದ್ರು, ಲಾಸ್ಟ್ ವರಿ. ಅದು ನನ್ನ ನೆನಪಾಯ್ತು ಇವತ್ತು. ಅಲ್ಲೂ ತಳಿ ಸಂವರ್ಧನೆಗೆ ಹೋಗಿತ್ತಾ? ಹಾಂ, ಓಕೆ. ಮಹಾರಾಷ್ಟ್ರ ಕೊಟ್ಟಿದ್ರು ಅವರು. ಆಯಪ್ಪನೂ ಬರ್ತಾ ಇದ್ರು, ಒಬ್ರು ವೈಟಿಗೆ ಕುಳ್ಳಗಿದ್ರು ಮಹಾರಾಷ್ಟ್ರದವರು. ನನ್ನ ಬುದ್ಧಿ ಕಂಡ ಮೇಲೂ ಜಾತ್ರೆಗಳಿಗೆ ಎಲ್ಕೂ ಬರ್ತಾ ಇದ್ರು ಅವರು. ಓಕೆ. ಇವಾಗ ಅವರು ಬರ್ತಾ ಇಲ್ಲ. ಅವರು ಏನು ವಯಸ್ಸಾಗಿದೆ ಅನಿಸುತ್ತೆ, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಓಕೆ. ಆಮೇಲೆ ಪಾಳು ಅಂತ ಒಬ್ರು ಬರ್ತಾ ಇದ್ರು, ಅವರು ಮಹಾರಾಷ್ಟ್ರದವರು. ಓಕೆ. ಅಂದರೆ ಬೀಜದೋರಿಗಳು ತೊಗೊಂಡೋದವರು ಎಲ್ಲ ಬೀಜದೋರಿನೇ ವ್ಯಾಪಾರ ಆಗ್ತಾ ಇದ್ದಿದ್ದು. ಅವರು ವ್ಯಾಪಾರದವರ ಇಲ್ಲಾಂದ್ರೆ ರೈತರುಗಳ? ಅನ್ನೋದಕ್ಕಿಂತ ಮುಖ್ಯವಾಗಿ ಅವರು ಅಲ್ಲಿ ತಾಂಡೋಗಿ ಬೇರೆಯವ್ರಿಗೆಲ್ಲ ಓರಿಬೇಕಲ್ಲ, ಈ ಕಡೆಯಿಂದ ತಾಂಡೋಗಿ ಅಲ್ಲಿ ಓರಿಗಳನ್ನ ಸೇಲ್ ಮಾಡ್ಕೊತಾ ಇದ್ರು. ಓಕೆ. ಈಗ ಅದರಲ್ಲಿ ನಮ್ಮ ರಾಯ ಅಂದರೆ ರಾಮನಗರದಲ್ಲಿ ರಾಯ ಅಂತ ಇದ್ದ. ಅವನೊಂದು 20-30 ಓರಿ 50 ಓರಿ, ವರ್ಷಕ್ಕೊಂದು 100 ಓರಿ ಖರ್ಚು ಮಾಡೋನು. ಅವನೆಲ್ಲ ಊರಿಗೂ ಅವನೇ ಹೋಗ್ತಾ ಇದ್ದ. ಜಾಸ್ತಿ ಅಂದರೆ ಜಾಸ್ತಿ ಇದನ್ನ ಮಾಡ್ತಾ ಇದ್ದೇನೋ. ಅವನೊಂಥರ ಕಮರ್ಷಿಯಲ್ ಮಾಡ್ಕೊಬಿಟ್ಟಿದ್ದ. ಬೀಜದೋರಿ ವ್ಯಾಪಾರನೇ ರಾಯಪ್ಪಂದೇ ಕಮರ್ಷಿಯಲ್ ವ್ಯಾಪಾರ. ಅವನು ಸತ್ತೋಗ್ಬಿಟ್ರಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು. ಹಂಗಾಗಿ ಅವ್ರು ತೀರೋದ್ಮೇಲೆ ಈಗ ಅಷ್ಟೊಂದು ಬೀಜದೋರಿಗಳು ಈಗ ಬೇರೆ ಕಡೆ ಹೋಗೋದು ಸ್ವಲ್ಪ ಇವಾಗ ನಡೀತಾ ಇದೆ ಅನ್ಕೊಂಡಿದ್ದೀನಿ. ಆವಾಗ ಅವನೇ ಜಾಸ್ತಿ ವ್ಯಾಪಾರ ಮಾಡ್ತಾ ಇದ್ದೀನಿ, ರಾಯಪ್ಪನೇ. ಈ ಊರಿಗೇನು ಹೆಸರಿಟ್ಟಿದ್ದೀರಾ? ನಾನೇನು ಹೆಸರಿಟ್ಟಿಲ್ಲ ಸರ್, ಬೇಡಲ್ಲ. ಏನು ಹೆಸರೇನಿಡಲ್ಲ. ತುಂಬ ಜನ ಹೆಸರಿಡ್ತಾ ಇದ್ದಾರೆ ಊರಿಗಳಿಗೆಲ್ಲನೂ. ಅವ್ರವ್ರ ಖುಷಿಗೆ ಅಲ್ವಾ, ನಾವೇನು ಹೆಸರೇನು ಇಟ್ಟಿಲ್ಲ. ಇದನ್ನು ಎಲ್ಲಿ ತಂದ್ರಿ ಸರ್ ಕರುಲ್ ನೀವು? ನಾವು ಮಾಗಡಿಲಿ ಮಂಜಣ್ಣ ಅಂದ್ಬಿಟ್ಟು ಇದ್ರಲ್ಲಿ ಗೊಲ್ರಪಾಳ್ಯದ ಮಂಜಣ್ಣ ಅನ್ನೋರ ಮನೆಯಲ್ಲೇ ಹುಟ್ಟಿದ್ದು. ಅವ್ರ ಮನೆ ಹಸುನಲ್ಲೇ ಹುಟ್ಟಿದ ಥರ ಇದು. ಅವ್ರ ಮನೇಲೇ ಇದ್ದಿದ್ದು ಆರಲ್ವರ್ಗು. ಆರಲ್ಗೆ ನಾನು ತಗೊಂಬಂದಿದ್ದೀನಿ. ನಮ್ಮಲ್ಲಿ 2 ವರ್ಷದಿಂದ ಇದೆ. 2022ರಿಂದನಾ? 2022ರಲ್ಲಿ ಇಲ್ಲೊಂದು ಜಾತ್ರೆಲಿ ಒಂದು ಓರಿ ಕೊಟ್ಟೆ. ಇಲ್ಲ, 2022ರಲ್ಲಿ ಕೊಟ್ಟು ತಗೊಳ್ಳಿಲ್ಲ, 23ರಲ್ಲಿ ತಗೊಂಡೆ. ಓಕೆ. ಹೇಗೆ ಸರ್ ಮೇಂಟೆನೆನ್ಸ್ ಈಸಿ ಇದೆಯಾ ಅದನ್ನು ಮೇಂಟೈನ್ ಮಾಡೋದು? ನಮಗೇನು ಓರಿ ಕಟ್ಟಿರೋದೇನು ಹೊಸದೇನಲ್ವಲ್ಲ, ನಮಗೇನು ಈಸಿ ಕಷ್ಟ ಏನಿಲ್ಲ. ಓಕೆ, ಮಾಮೂಲಿ ನಾರ್ಮಲ್. ಬಟ್ ಆಚೆ ಕಡೆಯವ್ರಿಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಬಂದಾಗ ಓರಿನ ಮೇಲೆ ನಾಗರಾವ್ ಥರನೇ ಅದನ್ನ ಮೇಂಟೆನೆನ್ಸ್ ತುಂಬ ಕಷ್ಟ ಇರುತ್ತೆ ಅವ್ರಿಗೆ. ಎಲ್ಲ ಇನ್ನೊಂದು ಏನಂದರೆ, ಓರಿ ಬಿಡುವಾಗ ಒಂದು ಕಷ್ಟ, ಆಚೀಚೆ ಬಿಡುವಾಗ ಏನೂ ಮಾಡಲ್ಲ. ಹಸು ಮೇಲಿದ್ದಾಗ ಅವನು ಸರಿ ಹಿಂದಿರ್ಕೊಂಡು ಆಯ್ತು ಬಿಡ್ತವೆ. ಹೌದು, ಅದೊಂದು ನೋಡ್ಕೊ ಹುಷಾರಾಗಿರ್ಬೇಕು ಅಷ್ಟೇ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಏನು ಸಾಧುವಾಗೇ ಇರ್ತವೆ ಅವನು. ಸುಮಾರು ಎಷ್ಟು ಹಸು ಮೇಲೆ ಬಿಟ್ಟಿರ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಹೇಳೋಕ್ಕಾಗಲ್ಲ ಸರ್. ಈಗ ಅವರು ಒಂದು 3 ವರ್ಷ ಅವ್ರು ಬಿಟ್ಟಿದ್ರು, ನಾವು 2 ವರ್ಷದಿಂದ ಬಿಡ್ತಾ ಇದ್ದೀವಿ. 2 ವರ್ಷದಿಂದ ಬಿಡ್ತಾ ಇದ್ದೀವಿ. ಎಲ್ಲಿ ಯಾವ ಊರಿಂದ ಬರ್ತಿದ್ದಾರೆ ಹಸುಗಳು ತಗೊಂಡು? ನಾವು ಊರ ಕಡೆಯಿಂದನೂ ಬರ್ತಾರೆ. ಈಗ ಆಮೇಲೆ ಅವ್ರವ್ರ ಖುಷಿಗೆ ಬಿಡಿಸ್ತಾರೆ. ಒಬ್ಬೊಬ್ರು ಮನೆ ಮೈಸೂರಿಂದ ಒಬ್ರು ಹೊಡ್ಕೊಂಬಂದಿದ್ರು. ಹಂಗೆ ಒಬ್ಬೊಬ್ರು ಒಂದೊಂದು ಕಡೆ. ಈಗ ದೇವನಹಳ್ಳಿ ಯಲಹಂಕ ಈ ಕಡೆಯಿಂದ ಅಂತೂ 100% ಬಂದೇ ಬರ್ತಾವೆ ನಮಗೆ. ಹೆಸರುಘಟ್ಟ, ನಮ್ಮ ನೆಲಮಂಗಲ ತಾಲೂಕು, ನಮ್ಮ ತುಮಕೂರಿಂದ ಹೊನ್ನುಡ್ಕೆ, ಆಮೇಲೆ ಸುಬ್ನಹಳ್ಳಿ ಆ ಕಡೆಯವ್ರಂತೂ ಈಗ ಬರ್ತಾವ್ರೆ. ತುಮಕೂರಿಂದ ಸ್ವಲ್ಪ ಜನ ಬರ್ತಾರೆ. ಆ ಕಡೆ ಲೋಕಲ್ ಅವ್ರವ್ರ ಖುಷಿಗೆ ಒಬ್ಬೊಬ್ರು ಕರು ಚೆನ್ನಾಗಿ ಹುಟ್ಟಿ ಅಂದ್ಬಿಟ್ಟು ಕೊಡ್ಸ್ಕೊಂಡು. ಜಾಸ್ತಿ ಹೆಣ್ಗರು ಹುಟ್ಟಿದ್ಯಾ ಓರ್ಗರನ? ಓರಿನೂ ಹುಟ್ಟಿದೆ, ಹೆಣ್ಗರನು ಹುಟ್ಟಿದೆ, 2. ಈಗೆಲ್ಲ ಸಣ್ಣ ಸಣ್ಣ ಕರುಗಳು. ಓಕೆ. ಇದಕ್ಕೆ ಹುಟ್ಟಿರೋ ಕರುಗಳು ಬಿತ್ತನೆಗೆ ಹೋಗ್ತಾ ಇದೆಯಾ ಎಲ್ಲಾದರೂ? ಕರು ಈಗ ಒಂದು ನಾನೇ ಊರಿಗೆ ಗೌಡ್ರಿಗೆ 3 ಲಕ್ಷಕ್ಕೆ ಕೊಟ್ಟಿದ್ದೀನಿ. ಓಹೋ.
ಎಷ್ಟು ಚಿಕ್ಕ ಕರು ಅದು? ಅದು ಇಲ್ಲ, ಅದು ಆಲೇ ಒಂದು 2 ವರ್ಷದ ಕರು. 2 ವರ್ಷ. ಅದು 40,000ಕ್ಕೆ ನಾನೇ ತಗೊಂಡು ಕೊಟ್ಟಿದ್ದೆ. ಹಾಂ ಹಾಂ. ಬಸಪ್ಪವ್ರಿಗೆ, ತಮಿಳ್ನಾಡು ಬಸಪ್ಪಂಗೆ. ಅಲ್ಲಿಂದ ಕೇರ್ ನಗರ ಸ್ವಾಮಿಗೆ ಬಂದಿತ್ತು, ಕೇರ್ಪೇಟೆ. ಹಾಂ, ಕೇರ್ಪೇಟೆ ಸ್ವಾಮಿ. ಅವ್ರ ಹತ್ರದಿಂದ 2 ಚಿಲ್ಲರೆಗೆ ನಾನೇ ತಗೊಂಬಂದು ತಿರ್ಗಾ 3 ಲಕ್ಷಕ್ಕೆ ಊರಿಗೆ ಗೌಡ್ರು ಕೊಟ್ಟಿದ್ದೆ. ಅವ್ರ ಹತ್ರನೂ ನಾನು 4 ಲಕ್ಷ 4,500ವರೆಗೂ ಕೇಳಿದ್ದಾರೆ. 4 ಲಕ್ಷಕ್ಕೆ ನನ್ನೇ ಕೇಳಿದ್ರು. ಅವ್ರೇನೋ ಇಲ್ಲ, ಇನ್ನ 50,000 ಮುಂದಕ್ಕೆ ಕೇಳಿದ್ದಾರೆ ನನ್ನ ಹತ್ರ ಅಂತ ಹೇಳಿದ್ರು. ಇದ್ರ ಮಗನೇ ಅದು. ಆಮೇಲೆ ಇನ್ನೊಂದು ನಮ್ಮ ಗೊಲ್ಲರಪಾಳ್ಯದ ಪಕ್ಕ ಕುಮಾರ ಕಾಲೋನಿ ಕುಮಾರ ಅಂತಾರೆ. ಓಕೆ. ಹಾಂ. ಅವನು ಜಾತ್ರೆಗೆ ಬರ್ತಾರೆ. ಅವ್ರ ಹತ್ರ ಒಂದು ಕರು ಇದೆ, ಇದ್ರ ಮಗನೇ. ಆಮೇಲೆ ಈಗ ಬಸ್ತಿ ನಾಗಣ್ಣ, ಅವನು ನಮ್ಮ ಅವ್ರ ಹತ್ರ ಮಂಗನಹಳ್ಳಿ ನಾಗಣ್ಣ ಅವ್ರ ಮನೇಲಿ ಒಂದು ಹೆಣ್ಗರು ಹುಟ್ಟಿದೆ. ನಮ್ಮೂರು ಅಕ್ಕಪಕ್ಕನೂ ಒಂದು 10-20 ಕರ, ಒಂದು 30 ಕರ ಚೆನ್ನಾಗಿರೋದು ಹುಟ್ಟವೆ. ಸಣ್ಣ ಸಣ್ಣ ಹೆಣ್ಗರುಗಳು. ಯಾರು ಕೇಳಿದ್ರೆ ಸೇಲ್ ಮಾಡಲ್ಲ, ಮನೆಗೆ ಇಟ್ಕೊಂತಿಲ್ಲ. ಇದನ್ನ ಈಗಲೇ ಸೇಲ್ ಮಾಡಲ್ಲ ಸರ್. ನಮಗೆ ಸಾದಾಗಿದೆ, ಹಸು ಮೇಲೆ ಚೆನ್ನಾಗಿದೆ. ಆಮೇಲೆ ಜಾತಿ ಸ್ಪೀಡ್ ಆಗೈತೆ, ತುಂಬ ಜಾತಿ ಚೆನ್ನಾಗೈತೆ. ಹಾಗಾಗಿ ಈಗ ನಾವೇನು ಮಾರಕ್ಕೆ ಹೋಗಲ್ಲ. ಈಗ ದುಡ್ಡಿದ್ರೆ ಇರಲ್ಲ. ಹೌದು. ಓರಿ ಸಿಗಲ್ವಲ್ಲ. ನಾನು ಸ್ವಾಮಿ ಅವ್ರದ್ದು ಇಟ್ಕೊಂಬಂದಿದ್ದು ಮನೆಗೆ ಮಾಡಿಕೊಳ್ಳೋಣ ಅಂತಲೇ ಇಟ್ಕೊಂಡಿದ್ದೆ. ಇದನ್ನ ಬೇಕಾದ್ರೆ ಜಾಸ್ತಿ ಜನ ಇಷ್ಟಪಡ್ತಾವ್ರೆ. ಓಕೆ. ನಮ್ಮ ಪಿಚ್ಚಿನಕೆರೆ ಸತೀಶು ಮತ್ತು ಬಸಪ್ಪರು, ಶಿವಲಿಂಗಣ್ಣ, ಓರಿ ಶಿವಲಿಂಗಣ್ಣ ಅವರೆಲ್ಲ ಕೇಳ್ತಾನೆ ಇರ್ತಾರೆ. ಯಾವ್ದನ್ನ ಸಿಕ್ಕಿದ್ರೆ ಪಾಪ ಅವರು ಅವತ್ತಿಂದ ಕೇಳ್ತಾರಲ್ಲ, ಕೊಡೋಣ ಅಂದ್ಕೊಂಡಿದ್ದೀನಿ. ಯಾವ್ದನ್ನ ಸಿಕ್ಕಿದ್ರೆ ಕೊಡ್ಬೋದು. ಸಿಕ್ಕೇ ಇಲ್ವಲ್ಲ ನನಗೆ ಓರಿ. ನನಗೆ ಮನಸ್ಸು ಸಮಾಧಾನ ಆಗೋಂಥ ಓರಿನೇ ಇಲ್ಲ. ಹಂಗಾಗಿ ನನಗೆ ಇಷ್ಟ ಆಗೋಂಥ ಓರಿ ಸಿಕ್ಕಿದ್ರೆ ಯಾರು ಏನು ಬೆಲೆ ಕೇಳಿಲ್ಲ, ಆಸೆ ಇಲ್ಲ, ಬೆಲೆ ಕಟ್ಟಿಲ್ಲ ಯಾರು ಇನ್ನೂ. ಯಾರ ಕೇಳ್ಕೊಂಡಿದ್ದಾರೆ, ನಾವೇನು ಅನ್ಕೊಂಡಿಲ್ಲ. ಇನ್ನೇನು ಕೊಡಬೇಕು ವಿಚಾರ ಹಿಂಗೆ ಅಂತ ಏನು ಅನ್ಕೊಂಡಿಲ್ಲ. ನಾನು ನೋಡೋಣ ಅಂಥ ದಿನಕ್ಕೆ ಹೇಳೋಣ ಬೆಲೆ. ಇನ್ನೂ ಒಂದು 3-4 ವರ್ಷ ಕೆಲಸ ಹತ್ತುತ್ತೆ ಹಸು ಮುಳ್ಳ ಮೇಲೆ. ಯಾವುದು ಇದು 3-4 ವರ್ಷ ಏನು ತೊಂದರೆ ಇಲ್ಲ, ಆರಾಮಾಗಿರುತ್ತೆ. ನೀವು ಕಂಡಿರೋ ಹಂಗೆ ಜಾಸ್ತಿ ವರ್ಷ ಹತ್ತಿರೋ ಓರಿ ಯಾವ್ದಾರು ಇದೆಯಾ? 8 ವರ್ಷ 10 ವರ್ಷದ ಮೇಲೆ ಇದೆ ಒಂದು ಓರಿ. ಆಮೇಲೆ ನಮ್ಮ ದೇವಿ ಸಿದ್ದೇಂದೋಡಿ ರಾಜಣ್ಣವ್ರ ಮನೇಲಿ ಬಸ್ತಿ ಓರಿ ನಮ್ಮ ವೆಂಕಟೇಶಣ್ಣವ್ರ ಓರಿ ಒಂದಿದೆ. ಆಮೇಲೆ ನಮ್ಮ ಇವರು ನಾನೇ ಒಂದು ಕರು ಕೊಟ್ಟಿದ್ದೆ ಉಳಿ ಚಿಕ್ಕಣ್ಣಂಗೆ. ಈ ಕೊಳ್ಳೇಗಾಲದಲ್ಲಿದೆ ಅದು. ಓಕೆ. ಕೊಳ್ಳೇಗಾಲದಿದೆ. ಅದು ತುಂಬಾ ದಿನ ದನ ಕಟ್ಬಿಟ್ಟೈತಿ. ಹೌದು ಹೇಳಿ. ಅದು ಓಕೆ. ಅದು ಹೆಸರು ಗೊಡ್ಡೇರಿಲಿ ಇದೆಯಲ್ಲ, ಅದ್ರ ಮಗನೇ. ಓಕೆ. ಇವರು ಪ್ರಕಾಶ್ ಅವ್ರ ಮನೇಲಿ ಇದೆಯಲ್ಲ ಓರಿ. ಇವರು ಶಿವಲಿಂಗಣ್ಣ ತಂದ್ರು ಗೊಲ್ಲರಟ್ಟಿ ಹೊಸಳ್ಳಿಯಿಂದ ತಂದ್ರಲ್ಲ ಒಂದು ಕರು, 2 ಲಕ್ಷ ಚಿಲ್ಲರೆ. ಆ ಓರಿನೂ ಅದೇ ಓರಿ ಹುಟ್ಟಿದ್ದು. ನಾನು ಕೊಟ್ಟಿದ್ದು ಓರಿನೇ ಅದು. ಉಳಿ ಚಿಕ್ಕಣ್ಣಂಗೆ ಕೊಟ್ಟಿದ್ದೆ. ಓಕೆ. ಅದೇ ನಾವು ಸಾಕೋ ನಿರ್ವಹಣೆ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ, ಇವತ್ತು ಇದೆ, ಚೆನ್ನಾಗಿ ಕಟ್ಟುತ್ತಂತ ಹಸು. ಅಲ್ಲಿ ನಾವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತೀವಲ್ಲ, ತಪ್ಪಲು. ಹೌದು. ಇದುವರೆಗೂ ನೀವು ನೋಡ್ದಂಗೆ ನಿಮ್ಮ ಮನೇಲಿ ಎಷ್ಟು ಓರಿಗಳು ಸಾಕಿದ್ರಿ ಸರ್? ಈಗ ನಾನು ಸುಮಾರು ಓರಿ ಕೊಟ್ಬಿಟ್ಟಿದ್ದೀನಿ ನಾನೇನೆ. ಓರಿ ಕರುಗಳು ಅಂತೂ ಸುಮಾರು ಕೊಟ್ಬಿಟ್ಟಿದ್ದೀನಿ. ನಾವೆಲ್ಲ ಕೈ ಕಳಕ್ಕಾಗತ್ತಾ? ಏನೊಂದು 50-60 ಆಗಿರ್ಬೋದಾ ಅಷ್ಟೇ. ಆಮೇಲೆ ಬೇರೆ ಯಾರು ಸೆಲೆಬ್ರಿಟೀಸ್ಗೆ ಕೊಟ್ಟಿದ್ದೀರಿ ಅಂತ ವಿಷಯ ಗೊತ್ತಾಯಿತು. ದರ್ಶನ್ ಸರ್ಗೆ ನಮ್ಮ ಅಜಿತ್ ಅಣ್ಣರ ಕಡೆಯಿಂದ ಒಂದು ಕರ ಕೊಟ್ಟಿದ್ದು. ಆಮೇಲೆ ತಿರ್ಗಾ ಮೊನ್ನೆ ಅದಂತ ತಿರ್ಗಾ ನಾನೇ ತೊಗೊಂಬಂದು 6 ಬೆಲೆ ಕೊಟ್ಟಿದ್ದೀನಿ. ಈಗ ಓಕೆ. 6 ಬೆಲೆ ಅವ್ರಿಗೆ ಕೊಟ್ಟಿದ್ದೀನಿ. ಅಲ್ಲಾಗಿದೆ 2 ಬಿದ್ದೈತದು. ಇವಾಗ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ಹಸುಗಳ ಮೇಲೆ? 500 ರೂಪಾಯಿ. 500 ರೂಪಾಯಿ. ಈಗ ಹಸುಗಳ ಮೇಲೆ ಒಂದ್ಸಲಿ ಬಿಡ್ತೀರಾ, ಆರಿಸ್ತೀರಾ? 2 ಸಲ ಆರಿಸ್ತೀರಾ ನೀವು? ನಾವು ಹೊಸ ಕುಗ್ಬೇಕು, ನಮ್ಗೆ ಹೊಸ ಕದ್ರು ಬೀಳ್ಬೇಕು. ಓಕೆ. ಆ ಥರ ಲೆಕ್ಕಕ್ಕೆ ನಾವು ಒಂದು ಇದಕ್ಕೆ ಬಿಡ್ತೀವಿ. ಒಂದ್ಸರಿ ನಾವೇನು ಯಾರಿಗೂ ಬಿಟ್ಟು ಕಳ್ಸಲ್ಲ. ಓಕೆ. 2 ಸರಿನೇ ನಾವು ಬಿಡೋದು. ನಿಮ್ಗೆ ಸಮಾಧಾನ ಆಗಬೇಕು. ನಮ್ಮ ಸಮಾಧಾನ ಅಂದರೆ ನಮಗೆ ಅದು ಹಸುಗೆ ಇದಾಗಬೇಕು. ಹೌದು. ಕಸಕ್ಕೆ ಸ್ವಲ್ಪ ಕುಗ್ಬೇಕು ಅಂತ. ಅದು ಎತ್ಕೊಂಡ್ರೆ ಬಾಲಾಗಿಲ್ಲ ಎತ್ಕೊಳ್ಳುತ್ತೆ, ಅದು ಸಿಂಪ್ಟಮ್ಸು. ಅಲ್ಲಿವರೆಗೂ ಓರಿಬೇಕು. ಯಾವ ಊರಿಂದ ಬಂದ್ರೂ ನಿಮ್ಮ ಊರಿಗೆ ಬಂದರೆ ಓರಿ ಬಿಡ್ತೀರಾ ನೀವು ಹಸುಗಳ ಮೇಲೆ? ಯಾರು ನಾವಿವಾಗ ಸಾಯಂಕಾಲ ರಾತ್ರಿ 10 ಗಂಟೆಲಿ ಬಂದವ್ರು, ರಾತ್ರಿ 10 ಗಂಟೆಲಿ ಬಿಟ್ಟು ಕಳಿಸಿದ್ದೀವಿ. ಬೆಳಗ್ಗೆ ನೀವು ಎಷ್ಟು ಗಂಟೆಯಿಂದ ನಾವು ನಮ್ಮ ಮನೇಲಿ ಇರ್ತಾರಲ್ಲ, ನಮ್ಮ ದೇವನಹಳ್ಳಿ ಸೀನಣ್ಣ ಅವರೆಲ್ಲ ಬಂದರೆ ರಾತ್ರಿ 10 ಗಂಟೆಲಿ ಬಿಡಿಸ್ಕೊಂಡು ಹೋಗಿದ್ದಾರೆ. ನಮ್ಮ BK ಪಾಳ್ಯ ಸೀನಣ್ಣ, ಓಕೆ, ಅವರು ರಾತ್ರಿ 10 ಗಂಟೆಲಿ ಬಿಡಿಸ್ಕೊಂಡು ಹೋಗಿದ್ದಾರೆ. ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಎಷ್ಟು ಗಂಟೆಗೆ ಹೋದ್ರು ನಾವು ಬಿಟ್ಟೇ ಬಿಡ್ತೀವಿ. ಮನೆ ತಗ ನಮ್ಮ ತಂದೆಯವರು ಇರ್ತಾರೆ. ಎಷ್ಟು ಗಂಟೆಗೆ ಹೋದ್ರು ನಮ್ಮ ತಂದೆಯವರು. ಇವಾಗ ಕಡೆ ಬಿದ್ದಿದೆ ಅಲ್ಲ ಇದು? ಕಡೆ ಸರ್. ಈಗ ಕಡೆ ಬಿದ್ದು ಎಷ್ಟು ತಿಂಗಳಾಯಿತು? ಕಡೆ ಬಿದ್ದಾಲೆ ಒಂದು ಆಯಿತು, ಒಂದು 8-10 ತಿಂಗಳಾಯ್ತು. 8 ತಿಂಗಳು. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9980 368259. ಲೋಕೇಶ್, ಹಂದಿಗುಟ್ಟೆ ಗ್ರಾಮ. ಲೋಕೇಶ್, ಹಂದಿಗುಟ್ಟೆ, ಸೋಲ್ದಿನಹಳ್ಳಿ, ನೆಲಮಂಗಲ. ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸಿಟಿಯಿಂದ ಬಂದರೆ? ಒಂದು ಹೆಚ್ಚು ಕಮ್ಮಿ ಒಂದು 17, ಒಂದು 34 ಕಿಲೋಮೀಟರ್ ಆಗುತ್ತೆ. ಕಿಲೋಮೀಟರ್. ಓಕೆ. ಸಿಟಿಯಿಂದ 34, 35. ನೆಲಮಂಗಲದಿಂದ ಆದರೆ
ನೆಲಮಂಗ್ಲದಿಂದ 13 ಕಿಲೋಮೀಟರ್ ನಮ್ಮ ಮನೆ. 13 ಕಿಲೋಮೀಟ್ರ್. ಅದು ನಿಂತ್ಕೊಳ್ಳೋದೇ ಒಂಥರ ಸ್ಟೈಲಿಶ್ ಇದೆ. ಹಾಂ ಹಾಂ. ಸರ್ ಇದಕ್ಕೆ ಏನು ಮೊಟ್ಟೆ ಏನು ಅಭ್ಯಾಸ ಮಾಡಿಸಿಲ್ವಾ? ಮೊಟ್ಟೆ ಇಲ್ಲ ಸರ್, ಹಾಲು ಕೊಡ್ತೀವಿ. ಹಾಲು ಮಾತ್ರ ಅಲ್ಲ, ಮೊದಲಿಂದ ಮೊಟ್ಟೆ ಅಭ್ಯಾಸ ಇಲ್ಲ? ಹೌದು, ಮೊಟ್ಟೆ ಇಲ್ಲಿ ಕೊಡೋದು. ಮೊಟ್ಟೆ ಕೊಟ್ಟರೆ ರ್ಯಾಶ್ ಆಗುತ್ತೆ ಅಂತಾರೆ ಕೆಲವರು. ಆಯಕ್ಕೆ ಬರುತ್ತೆ. ಕಟ್ಬಿಡ್ಲಾ? ಹಾಂ ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ.